ಒನ್ ಅಂಡ್ ದ ಓನ್ಲಿ ಮಾನ್ಯ ರುದ್ರಮೂರ್ತಿ ಅವರು. ಎಸ್ ಸರ್ ಎರಡು ನಿಮಿಷ ಅದ್ರ ಮೇಲೆ ತೊಗೊಂಡ್ರೆ ಸ್ಟಾಪ್ ಮಾಡಿ. ಮೊದಲನೇದಾಗಿ ಗ್ರೋತ್ ಭಾರತ ದೇಶದ 7% ಏನಿದೆ, ಚೈನಾ ಸೆಕೆಂಡ್ ಹೈಯೆಸ್ಟ್ ಗ್ರೋಯಿಂಗ್ ಕಂಟ್ರಿ ಏನಿದೆ ಬರೀ 4.5%. ಸೊ ವಿ ಆರ್ ಡೂಯಿಂಗ್ ಫ್ಯಾಬ್ಯುಲಸ್. ಫಿಸಿಕಲ್ ಡೆಫಿಸಿಟ್ ಅಥವಾ ವಿತ್ತೀಯ ಕೊರತೆ ಏನಿದೆ 4.4% ಪ್ರೊಜೆಕ್ಷನ್ ಕೊಟ್ಟಿದ್ರು ಈ ಫಿನಾನ್ಷಿಯಲ್ ಇಯರ್ಗೆ. ನನ್ನ ಪ್ರಕಾರ ಕಮಿಂಗ್ ಫಿನಾನ್ಷಿಯಲ್ ಇಯರ್ಗೆ 4.2 ಅಥವಾ 4 ಕೊಡ್ತಾರೆ, ವಿಚ್ ವಿಲ್ ಬಿ ವೆರಿ ಗುಡ್. ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಬಿಲೋ 4% ಇದೆ, ವೆರಿ ವೆರಿ ಗುಡ್. ದೀಸ್ ಆರ್ ಆಲ್ ಎಕ್ಸೆಪ್ಷನಲ್ ಥಿಂಗ್ಸ್ ವಿಚ್ ದೇ ಹ್ಯಾವ್ ಡನ್. ಏನು ಬಜೆಟಲ್ಲಿ ನಿರೀಕ್ಷೆ ಇದೆ, ಅವ್ರು ಹೇಳ್ದಂಗೆ ರಿಬೇಟ್ ಎಲ್ಲ ಸೇರಿಸಿ 12 ಲಕ್ಷ ರೂಪಾಯಿ ಇವಾಗ ಸ್ಯಾಲ್ರಿಡ್ ಕ್ಲಾಸ್ ಆಗಿಬಿಟ್ರೆ ನೀವು ಸ್ಟ್ಯಾಂಡರ್ಡ್ ಡಿಡಕ್ಷನ್ 75,000 ಆ್ಯಡ್ ಮಾಡಿದ್ರೆ ನಾನು 12,75,000ವರೆಗೂ ನಿಮಗೆ ಬಂದ್ಬಿಡುತ್ತೆ ಎಕ್ಸಂಪ್ಷನ್ನು ಸ್ಯಾಲ್ರಿಡ್ ಕ್ಲಾಸ್ಗೆ. ಬೇರೆಯವ್ರಿಗೆ 12 ಲಕ್ಷವರೆಗೂ ಇದೆ. ನನ್ನ ಪ್ರಕಾರ ಅದನ್ನ ಏನು ಟಚ್ ಮಾಡಲ್ಲ ಈ ವರ್ಷ, ಯಾಕಂದ್ರೆ ಲಾಸ್ಟ್ ಟೈಮ್ ಆಲ್ರೆಡಿ ಹೈಕ್ ಏನು ಬೇಕಿದೆ ಕೊಟ್ಟಿದ್ದಾರೆ. ಬೈ ಚಾನ್ಸ್ ಮಾಡಿದ್ರ ಒಳ್ಳೇದು, ಒಂದು 13 ಲಕ್ಷ ಮಾಡ್ಬೋದು, ಇಲ್ಲ 15 ಲಕ್ಷ ಮಾಡ್ಬೋದು. ಕೆಲವು ಪೇಪರ್ ರಿಪೋರ್ಟ್ಸ್ ನಾನು ಓದ್ದೆ 20 ಲಕ್ಷ ಎಲ್ಲ ಮಾಡಿಬಿಡ್ತಾರೆ ಅಂತ. ನನಗೆ ಕನಸಲ್ಲೂ ಅದು ಬಂದಿಲ್ಲ ಇವಾಗವರೆಗೂ. ಇದಾದಮೇಲೆ ತುಂಬ ಇಂಪಾರ್ಟೆಂಟ್ ಏನು ಅಂದರೆ ಕ್ಯಾಪೆಕ್ಸ್, ಅಂದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಇನ್ಫ್ರಾಸ್ಟ್ರಕ್ಚರ್, ಇದಕ್ಕೆಲ್ಲ ಏನು ಒತ್ತು ಕೊಡ್ತಾ ಇದ್ದಾರೆ. 11.21 lakh crores ಲಾಸ್ಟ್ ಟೈಮು ಮಾಡಿದ್ರು. 11,21 ಕೋಟಿ ರೂಪಾಯಿಗಳನ್ನು ಕ್ಯಾಪೆಕ್ಸ್ಗೆ ಕೊಟ್ಟಿದ್ರು. ಈ ಸಲ ನನ್ನ ಪ್ರಕಾರ ಅದೊಂದು 11.5 ಲಕ್ಷ 12 ಲಕ್ಷ ಕೋಟಿಗೆ ಮಾಡುವ ಚಾನ್ಸಸ್ ಇದೆ. ವೆರಿ ಇಂಪಾರ್ಟೆಂಟು. ಡಿಫೆನ್ಸ್ ಬಜೆಟ್ ಲಾಸ್ಟ್ ಟೈಮ್ 6,22,000 ಕೋಟಿಗಳಿತ್ತು, 6.22 lakh crores ಇತ್ತು. ನನ್ನ ಪ್ರಕಾರ ಇದಕ್ಕೆ ವೆಯ್ಟೇಜನ್ನು ಹತ್ತತ್ರ 7 lakh crores ಈ ಸಲ ಕೊಡಲೇಬೇಕು, ಕೊಟ್ಟೇ ಕೊಡ್ತಾರೆ. ಇದಾದ ನಂತರ ಟ್ಯಾಕ್ಸೇಷನ್ ಬಗ್ಗೆನೇ ಮಾತನಾಡಬೇಕು ಅಂದರೆ ಕೇವಲ 7% ಆಫ್ ಇಂಡಿಯನ್ ಪಾಪ್ಯುಲೇಷನ್ ರಿಟರ್ನ್ ಅನ್ನ ಫೈಲ್ ಮಾಡುತ್ತೆ. ಅದರಲ್ಲಿ ಕೇವಲ 30% ಜನ ಟ್ಯಾಕ್ಸ್ ಕಟ್ತಾರೆ. ಅಂದರೆ ಫೈಲ್ ಮಾಡೋ ಪಾಪ್ಯುಲೇಷನ್ನೇ ಬರೀ 9 ಕೋಟಿ, ಅದರಲ್ಲಿ ಟ್ಯಾಕ್ಸ್ ಕಟ್ಟೋ ಪಾಪ್ಯುಲೇಷನ್ ಬರೀ 3 ಕೋಟಿ. ಸೊ ನನ್ನ ಪ್ರಕಾರ ಈ ಟ್ಯಾಕ್ಸ್ ಬೇಸನ್ನು ರೈಸ್ ಮಾಡುವಂತಹ ಪ್ರಯತ್ನಗಳನ್ನು ಮಾಡ್ತಾ ಬಂದಿದ್ದಾರೆ, ಕಂಟಿನ್ಯೂ ಆಗಿ ಮಾಡ್ತಾರೆ ಅಂತ ಹೇಳ್ಕೊಂಡಿದ್ದೀನಿ. ಸ್ಪೆಷಲಿ ಶೇರ್ ಮಾರ್ಕೆಟ್ ಬರೋದಾದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ 0 ಇತ್ತು, ಇವಾಗ ಅದು 12.5% ಇದೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್. ಅದನ್ನೇನಾನ ಕಡಿಮೆ ಮಾಡಿದ್ರೆ ಅಟ್ಲೀಸ್ಟ್ 10% ಮಾಡಲಿ 12.5%, ಶೇರ್ ಮಾರ್ಕೆಟ್ಗೆ ಅದು ಪಾಸಿಟಿವ್ ಆಗಿಬಿಡುತ್ತೆ. ಪಾಲಿಸಿಗಳ ಬಗ್ಗೆ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಚರ್ಚೆ. ಇನ್ನು 2 ನಿಮಿಷ ಹೇಳಿದೆ, ಒಂದೇ ಮುಗಿಸ್ಬಿಡ್ತೀನಿ. ಯಾಕಂದ್ರೆ ಅಷ್ಟೊಂದು ಇಲ್ಲ, ನೀವು ಟೈಮ್, ನಾನು ಸ್ಟಾಪ್ ವಾಚ್ ಹಾಕೊಂಡಿದ್ದೀನಿ, ಇಲ್ಲಿ ಆಗಿಲ್ಲ. ಆಯ್ತು ಬಿಡಿ, ಮಾತಾಡಿ. ಇಲ್ಲ ಇಲ್ಲ ಇಲ್ಲ, ಕ್ಯಾಪಿಟಲ್ ಗೈನ್ ಇದೆ ಸರ್. 1.25 lakhs ವರೆಗೂ ಎಕ್ಸಂಪ್ಷನ್ ಇದೆ ಇಕ್ವಿಟಿ ಶೇರ್ಸ್ ಮೇಲೆ. ಈಗ ಅದು 2 ಲಕ್ಷ ಆಗ್ಬೋದು ಅನ್ನೋ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಆನ್ ಶೇರ್ಸ್ ಅಲ್ಲಿ. ಸರ್ ಅದನ್ನೇ ಸರ್, ಅದ್ರಲ್ಲಿ ಏನಿದೆ, ಒಂದು ರೇಟ್ ಮುಂಚೆ 0 ಇದ್ದದನ್ನ ರೈಸ್ ಮಾಡ್ಕೊಂಡು ಬಂದು ಇವಾಗ 12.5% ಆಗಿದೆ. ಆದರ್ಶ ಏನ್ ಹೇಳ್ತಿದ್ದಾರೆ, ಅದು 12.5%ಗೆ ಯಾವಾಗ ಅಂದ್ರೆ ಅಪ್ ಟು 1,25,000ಗೆ ಏನೂ ಕಟ್ಟಂಗಿಲ್ಲ, 12.5% ಕಟ್ಟಂಗಿಲ್ಲ. 1,25,000 ಮೇಲೆ ನಿಮ್ಮ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಆದ್ರೆ ಮಾತ್ರ ಚೆನ್ನಾಗಿತ್ತು. 1 year ಆದ್ಮೇಲೆ 0 ಟ್ಯಾಕ್ಸ್ ಇತ್ತು. ಅದೇ ಇವಾಗ ಅನ್ನೋದನ್ನ 12.5 ಮಾಡಿಟ್ಟಿದ್ದಾರೆ ಅಂತ ಹೇಳ್ತಾ ಇರೋದು. ಆಮೇಲೆ 2 ಲಕ್ಷ ಮಾಡಬಹುದು. ಹೆಲ್ತ್ ಸೆಕ್ಟರ್ ಅಲ್ಲಿ ಪಾಲಿಸಿಗಳ ವಿಚಾರದಲ್ಲಿ ಒಂದಿಷ್ಟು ಬಹಳ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಏನಾದ್ರೂ ಆ ಬಗ್ಗೆ ಕಾನ್ಸಂಟ್ರೇಷನ್ ಆಗ್ಬೋದಾ? ಯಾಕೆ ಅಂದ್ರೆ ನಾವು ಇವತ್ತವರೆಗೂ ಮಾತಾಡೋದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಚೈನಾಲ್ ನೀವು ಪಬ್ಲಿಕ್ ವೆಲ್ಫೇರ್ ನೋಡಿದ್ರೆ, ಎಸ್ಪೆಷಲಿ ಹೆಲ್ತ್, ಎಜುಕೇಶನ್, ಇದೆಲ್ಲ ಏನಿದೆ, ಅಲ್ಲಿ ಅಬ್ಸಲ್ಯೂಟ್ ಫ್ರೀನೆಸ್ ಇದೆ. ಅಂದ್ರೆ ಇಷ್ಟೊಂದು ತೆರಿಗೆ ಕಟ್ಟು ಕೂಡ ನಮಗೆ ಎಜುಕೇಶನ್, ಹೆಲ್ತ್ ಇದರ ಕಡೆ ಫೋಕಸ್ ಇಲ್ಲ. ಆ ಕಡೆ ಖಂಡಿತ ಫೋಕಸ್ ಮಾಡಬೇಕು. ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಕಡೆ ಫೋಕಸ್ ಮಾಡಬೇಕು. MSME ಒಂದು ಅರ್ಧ ನಿಮಿಷ ಪ್ಲೀಸ್. ಮೇಡಮ್ ಅವರು 4 ಪಾಯಿಂಟ್ ಹೇಳಿದ್ರು. ಮೇಡಮ್ ಅವ್ರು 4 ಪಾಯಿಂಟ್ ಅರ್ಧ ನಿಮಿಷದಲ್ಲಿ ಮುಗಿಸ್ತೀರಾ? ಫಾರ್ ಎಕ್ಸಾಂಪಲ್ 6 ಏನು GDP ಭಾರತದ್ದು ಎಷ್ಟಿತ್ತು ಅಷ್ಟೇ ಇದೆ ಅಂತ ಹೇಳಿ. ಈಗ ಕಂಪ್ಯಾರಿಟಿವ್ಲಿ ಅದರ್ ಕಂಟ್ರೀಸ್ ನೋಡಬೇಕು. ಚೈನಾ ಎಷ್ಟಿದೆ ಅಂದರೆ 4.8 ಇದೆ, USA 4.3 ಇದೆ, ರಷ್ಯಾ 0.6 ಇದೆ, ಕೆನಡಾ 0.6 ಇದೆ, ಇಟಲಿ 0.6 ಇದೆ, ಬೇರೆ ಜಪಾನ್ 0.4 ಇದೆ. ಈಗ ಉದಾಹರಣೆಗೆ ಭಾರತ 6.2 ಅಂತ ಹೇಳಿದ್ರೆ ಈಗ ಪ್ರಪಂಚದಲ್ಲಿ ಒಳ್ಳೆ ಸ್ಥಿತಿನಲ್ಲಿ ಇಲ್ವಾ? ಒಂದೇದು. ಎರಡನೇದು, ಕರೆಯುವ ಹಸುಗಳಿಗೆ ಹುಲ್ಲು ಹಾಕಬೇಕು ಅಂತ ಹೇಳಿದ್ರು. ಎಸ್, ಬೇರೆ ಬೇರೆ ಹಸುಗಳು ಸಾಯ್ತಾ ಇದಾವೆ, ಅವುಗಳನ್ನು ನೋಡ್ಬೇಕಂದ್ರೆ ಬೇರೆ ರಾಜ್ಯಗಳ ದೇಶದ ರಕ್ಷಣಾ ವೆಚ್ಚ ಗೋ ಉಳಿಸ್ಬೇಕು ಅಂತ ಯಾವಾಗ್ಲೂ ಹೇಳ್ತೀರಿ ಎಲ್ಲ. ಅದಕ್ಕೆ ಅಟ್ಲೀಸ್ಟ್ ಯಾವ್ದೋ ಒಂದು ಹಸು ಉಳಿಸ್ಕೊಳ್ಳಿ. ಅದಕ್ಕೆ ನಾವು ಹಸುಗಳನ್ನು ಸಾಯಕ್ ಬಿಡಬಾರ್ದು.
ಅದಕ್ಕೆ ನಾವು All right. ಮೇರಾ ಇನ್ನು ಭಾರತ್ ದೇಶದ ಮಹಾನ್. ರಕ್ಷಣಾ ವೆಚ್ಚ Yes, yes, ಇದೆಯಲ್ಲ yes. ಮೇರಾ ಭಾರತ್ ನಾವು ಮಹಾನ್ ಅಮೆರಿಕ, ವಾಪಸ್ ಬರೋಣ. ಚೈನಾ